ಕೋಟಿ ಬೆಲೆ 1000 ಬೆಲೆ ಇದೆ ಇವತ್ತು ನನಗೆ ಗೊತ್ತು. 10 ರೂಪಾಯಿ ಕಾಸು ನಾನು ಕೊಡಿದಾಗ ನಮ್ಮ ಹತ್ರ ಅಕೌಂಟ್ 10 ರೂಪಾಯಿ ಇದ್ದಾಗ ಇಷ್ಟು ಕೊಡ್ತಾಯಿರ್ತೀವಿ. ಯಾವ 2,000 ಹಾಕೋ ಸಾಕೊಂತೀವಿ, 1,000 ಹಾಕಿ ಸಾಕೊಂತೀವಿ. ನಾನೇ ಎಷ್ಟು ಹತ್ರ ಲಕ್ಷಗಟ್ಟಲೆ ಕಾಸು ಕಟ್ ಮಾಡಿ ಬಿಸಿಗೆ ಒಂದು 1,000 ರೂಪಾಯಿ ಇದ್ದಾಗ ಅವಾಗ ಯಾವ 55,000 ಕಾಸು ಹಾಕೊಡ್ತೀವಿ. ನನಗೆ ಹಣ ಏನು ನಮ್ಮ 1,000 ಕಟ್ಟಿದೆ ತಿರ್ಗಾ ಮುಂಚೆ ಏನು ಒಂದು 1,000 ದುಡ್ಡು ಕಷ್ಟಕ್ಕೆ 1,000 ಕೊಟ್ಟರೆ 1,000 ಏನೋ ಹಂಗೆ ಬೇಜಾರು ಮಾಡ್ಕೋಬೇಡಿ. ನಾವು ಎಲ್ಲ ಪ್ರಯತ್ನ ಮಾಡಿ ನೀವು ಸಪೋರ್ಟ್ ಮಾಡಿ ದುಡ್ಡು ಕರೆಕ್ಟ್ ಮಾಡ್ತೀವಿ. ನೀವು ಸಂದೇಶ ಮಾಡೋದು ಸಂದೇಶ ಮೇಲೆ ಕೇಸ್ ಮಾಡೋದು ಹೇಳ್ತೀರಾ. ಸಂದೇಶ ಮೇಲೆ ಅವ್ರ ಹತ್ರನೇ ಕೆಲಸ ಮಾಡ್ತಿದ್ದೀವಿ. ಈಗ ಸಂದೇಶ ಟೈಟ್ ಮಾಡ್ತಾ ಹೋದ್ರೆ ಪೊಲೀಸರು ಹೆಂಗೆ ಹೆಲ್ಪ್ ಮಾಡ್ತಾರೆ ನಮಗೆ? ಜಡ್ಜ್ ಕೇಳ್ತಾರೆ ಕ್ಲಿಯರ್ ಮಾಡ್ಬಿಟ್ಟು ಇವನೇ ನಾಯಕ ಗಗನ್ ಯಾವ್ದೋ ಪಾಲಿಸಿ ಮೀಟಿಂಗು ಮಾಡಿ ನೋಡ. ಈಗ ಕೋರ್ಟ್ ರೂಲ್ಸ್ ಇರೋದು ಸಬ್ ಕಾಂಟ್ರಾಕ್ಟ್ಗೆ ಬೆಲೆ ಇಲ್ಲ, ಕಾಂಟ್ರಾಕ್ಟ್ಗೆ ಬೆಲೆ. ನೀವು ಕಾಂಟ್ರಾಕ್ಟ್ ಕೆಲಸ ಮಾಡಿರೋದು ಸಬ್ ಕಾಂಟ್ರಾಕ್ಟ್ ಇಲ್ಲಿಗಳು ನ್ಯಾಯ ಅಂತ ಹೇಳ್ಬೇಕು ಅಂದ್ರೆ ಕಾಂಟ್ರಾಕ್ಟ್ರೇ ನಿಜವಾಗಿ ನಿಮಗೆ ದುಡ್ಡು ಕೊಡ್ಬೇಕಾಗಿರೋದು. ಎಲ್ಲ ಸೇರ್ ಮಾಡೋ ಮಾಡಿದ್ದೀನಿ ಸರ್. ಎಲ್ಲ ಸೇರ್ ಹಂಗೆ ಕವರ್ ಅದಕ್ಕೆ ನಾನು ಹೇಳ್ತೀನಿ ಅವರು ಕೊಡಬೇಡಿ. ನೀವೆಲ್ಲ ಸೇರಿ ನಾನು ಎಷ್ಟು ಲಕ್ಷ ಬರಬೇಕು ಅಂತ ಹೇಳ್ತೀರಿ? 420 ಅಂತ ಹೇಳ್ತೀಯ. ಈಗ ಅವ್ನು ಪೊಲೀಸ್ ಸ್ಟೇಷನ್ನು ಲಾಯರು ಹೋರಾಟಗಾರರೆಲ್ಲ ಕಾಸು ಸಣ್ಣ ಪುಟ್ಟ ಖರ್ಚು ಮಾಡ್ತಾವನೆ. ಪಾಪ ನನ್ನ ಕಷ್ಟ ಗೊತ್ತು. ಏನೋ ನೀನೇನಿತ್ತಮ್ಮ? ಹಾಂ, ನಾನು ಒಳಗೊಂದು ಮಾತಾಡಲ್ಲ. ನೋಡಿ ಸರ್, ಹೇಳಿ ತಿನ್ನಬೇಕು ಅಂದರೆ ನೇರವಾಗಿ ಕೇಳ್ತೀನಿ, ಇಲ್ಲ ಬೈಬೇಕು ನೇರವಾಗಿ ಬೈತೀನಿ. ಇವನಿಗೆ ಇಂಥ ಕಾಸಿಲ್ಲ. ನಿನ್ಗೆ ಎಷ್ಟು ಕೂಲಿ ಬರಬೇಕು, ನಿನಗೆ ಎಷ್ಟು ಬರಬೇಕು, ಇವ್ನಿಗೆ ಎಷ್ಟು ಬರಬೇಕು, ನಿನ್ಗೆ ಎಷ್ಟು ಬರಬೇಕು, ಇವ್ನಿಗೆ ಎಷ್ಟು ಬರಬೇಕು. ಇವೇ ನೀವು ಅಂತಂದ್ರೆ ಸಪ್ರೇಟು ಕೂಲಿಯಲ್ಲೇ ಅವರು ಸಿದ್ದೇ ಸಪೋರ್ಟು ಇವರು ಬಾಡಿ ಗಾರ್ಡ್ಸು ಇವ್ರಿಗೆ ಆಯ್ತು ಫ್ರೆಂಡ್ಸ್ಗಳು. ಅದಕ್ಕೊಂದು ಕೆಲಸ ಮಾಡಿ ನೀನು ಏನಾದರೂ ಮಾಡಿ ನೀನು ಸಂದೇಶ ಮಾಡಂತೀಯ, ಹೆಸರು ರವಿಕುಮಾರ್ ಮಾಡುವಂತೀಯ. ನೀವು ಅವ್ನು ದುಡ್ಡು ಅದಾವತ್ತವ ಸಪೋಸ್ ದುಡ್ಡು ಒಂದು ಇಲ್ಲ ಚೆಕ್ ಕೊಡ್ತಾರೆ, ಒಂದು ಹೆಸರು ಗೀಸ್ಕೊತೀಯ. ಅಕಸ್ಮಾತ್ ಇನ್ನೊಂದು ಮಂಚು ಈಗ ನ್ಯಾಯಕ್ಕೆ ನಮ್ಮ ತಾವು ಕರ್ಕೊಂಡು ಅನ್ಕೋ, ಇಲ್ಲ ನೀವು ಕೂಲಿ ನಾವು ಕೂಡ ತೋರಿಸ್ತೀನಿ ಜಡ್ಜ್ಗೆ. ಕೂಲಿ ಮಾಡೋದು ಕಾಸು ಕೊಟ್ಟಿಲ್ಲ, ಈಗ ಹಣ ಇಷ್ಟ ಇಲ್ಲ, 1 ಲಕ್ಷ ರೂಪಾಯಿ ಕೊಡ್ತೀನಿ. ಈಗ ನೀನು ನೋಡೋ ಯಾಕೆ ಮಗಳು ಬೇಕು ನೀವು ಹೇಳ್ಬೇಕು ಸ್ಪೆಷಲ್ ಆಗಿ, ಏಯ್ ಬಾ ಒಳಿಕೆ ನೀವು ನಮ್ಮನ್ನ ಬೇಕಾ? ಸಪೋಸ್ ಯಾರು ನ್ಯಾಯದಲ್ಲಿ ಬರ್ತಾರೆ, ಯಾರು ಕರ್ಕೊಂಡು ಬರ್ತಾರೆ, ಹಣ ಇವ್ರು ಕೊಡ್ಸೋಕ್ಕಾಗಲ್ಲ, 4 ಲಕ್ಷ ಕೊಡಬೇಕು ಕೊಡ್ತೀರಾ, ಒಂದು 2 ಲಕ್ಷ 1 ಲಕ್ಷ ಕೊಡ್ತೀರಣ್ಣ. ಈಗ ಚೆಕ್ ಕೊಡ್ತೀನಿ ಅಂತ ನಾವು ಏನು ಮಾಡೋ ಒಪ್ಲೇಬೇಕು. ಅವಾಗ ಸ್ವಲ್ಪ ದಿನಕ್ಕೆ ಏನು ಅವನಿಗೆ ನಿಮ್ಮ ದುಡ್ಡು ಏನು ಮನೆಗೆ ನಾವೇನು ಬೆಣ್ಣೆನ ಇದು ಹೇಳ್ತಾರಲ್ಲ, ಮನೆ ತುಂಬಿರ್ತಾರ. ಈಗಾಗಲೇ ಬೆಣ್ಣೆ ತುಂಬ ತಿನ್ನೋಕ್ಕೆ ಕಾಸ್ಟ್ಲಿ ಆಗಲ್ಲ. ಅಂಥದ್ರಲ್ಲಿ ದುಡ್ಡು ಯಾಕೆ ಇರಲ್ಲ, ಸಡನ್ನಾಗಿ ದುಡ್ಡು ಯಾಕೆ ಇರಲ್ಲ. ಅವ್ನು ಅರೇಂಜ್ ಮಾಡೋದಕ್ಕೆ ಅವ್ನು ಕೈ ಸಿಗ್ತಾನೆ ಅಂತ ಅವಾಗ ಬಿಡ್ಸ್ಕೊಂಡು ನೆನೆ ಬಿಡ್ಸ್ಕೊಂಡ್ಬಿಟ್ಟ ತಪ್ಸ್ಕೊಂಡು. ಅದಕ್ಕೆ ಚೆಕ್ ಇಸ್ಕೊಂಡು ಮನೆಗೆ ಸೂಟಿ ಹಾಕ್ಸ್ಕೊಂಡು ಸ್ವಲ್ಪ ದಿನ 1 ಲಕ್ಷ 2 ಲಕ್ಷ ಖರ್ಚು ಬರ್ತಾ ಅಷ್ಟೇ. ದುಡಿದು ನನಗೆ ದೊಡ್ಡ ಕೇಸ್ ಅಲ್ಲ. ಆದರೆ ನನ್ನ ಕೇಸ್ ಅಮೌಂಟ್ ಮೇಲೆ ಮಾಡ್ತಿಲ್ಲ. ನಿಮ್ಮ ಒಂದು ಬಣಸ್ಥಾನ ನೋಡಿ ನಾನು ಮಂಜುಳಮ್ಮವರು ಅವ್ರು ಹೇಳ್ದಂಗೆ ಅವ್ರ ನೇಚರ್ ಹಂಗೆ, ಅವ್ರಂಗೆ ಜಗಳ ಮಾಡೋದಂಗೆ ಅಷ್ಟಕ್ಕೆ ಬಂದಾಗ್ತಾರೆ, ಅಷ್ಟು ಬೇಗ ಅರ್ಥ ಮಾಡ್ಕೊತಾರೆ ಅಂಥ ಜನ ಅವರು. ನಾನು 30 ವರ್ಷ ಹೇಳ್ತೀನಿ, 30 ವರ್ಷ ನೋಡ್ತೀನಿ. ಅವ್ರು ಫಿಲಮ್ ತೆಗಿತೀನಿ ಫಸ್ಟು, ಅದನ್ನು ಜೈಲಿಂದ ಅಂತಲ್ಲ ಈಗ ಗೊತ್ತೇನಾ ಹಂಗೆ ಗುಣ ಇದೆ. ಕೃಷ್ಣ ನಾಯ್ಕ ಈಗ ನಿಂತವ ಎಲ್ಲ ಯಾಕೆ ಮಾಡ್ಕೊಂಡು 1,000 2,000 ಕೊಡೋದು ನನಗೆ ಕೊಡಕತ್ತಾನ ಬಸ್ಗೆ ನೀನು ಬರೋವರೆಗೂ ಅವ್ರು ನಾನು ಸಮಾಧಾನ ಮಾಡ್ತೀನಿ. ಏನು ಲಕ್ಷ ಕೋಟಿ ಎಲ್ಲ ಇದು ಆದರೂ ಅವ್ರು ನಮಗೆ ಕೋಟಿಗಿಂತ ಜಾಸ್ತಿ ಓದಿ ಅವ್ರು 90 ಬಿಟ್ಟಿರೋ ನಾಳೆ ಊಟ ಮಾಡೋದವ್ರು 90 ರೂಪೀಸ್ 30 90 40 30 50 ರೂಪಾಯಿ 50 ರೂಪಾಯಿ ಎಷ್ಟೊತ್ತು ಕೆಲಸ ಮಾಡು. ಸೋಮವಾರ ಮಧ್ಯಾಹ್ನ ತನಕ ಹಾಕ್ಬೋದು, ಅವನಿಗೆ ವ್ಯವಸ್ಥೆ ಮಾಡ್ತೀನಿ. ನಾಳೆ ರಜಾ ಹೋಗು. ಅದಕ್ಕೆ ನಾನು ಸಮಾಧಾನ ಮಾಡ್ತೀನಿ ಅವ್ರಿಗೆ. ಅವು ಏನೋ ಒಂದು ಚೂರು ವಂಚ ನೀವು ಎಷ್ಟು ಜನ ಬಂದವರು? ನಿನ್ನ ಹೆಸರೇನಾ?
ಜೋರಾಗಿ ಮಾತಾಡು. ಅನಿಲ್ ಅನಿಲು मेरा विनोद विनोद यादव ವಿನೋದ್ यादव ಸಾಗರ್ 3 ಆಯ್ತು. ಗಿರೀಶ್ 4, ಪ್ರಕಾಶ್ 5. ಇರ್ಲಿ ಇಲ್ಲ 5 ಜನವೇ. ಸ್ವಲ್ಪ ಒಂಚೂರು ಏನೋ ಮಾಡಿದ್ರು ಇಷ್ಟರು ಅಕ್ಕ ತೆಗಿದ್ರು ಹಣ ತಗೋ ಎಲ್ಪ್ ತಗೋ ಹೆಣ್ಣು. ನಾನು ಮಾತ್ರ ನಿನಗೆ ಅವನಿಗೆ ಗಂಡ ಕಟ್ಟಿಸ್ತಿದ್ದೆ. ಅದನ್ನ ಗಂಡ ಹೇಳ್ಬೇಕು, ಗಂಡನೂ ಕಟ್ಟಿಸ್ತೀನಿ ಅಷ್ಟೇ. ಆಮೇಲೆ ನಾನು ಅಷ್ಟೇ ಪೈಪಿಂಗ್ ಎಲ್ಲ ಫ್ರೀ ಮಾಡಲ್ಲ. ಪಾಪನ ಹೇಳ್ತಿದ್ದೆ ನನಗೆ, ನಾನು ಸುಳ್ಳು ಹೇಳ್ಬಿಟ್ಟು ಮಾಡ್ಕೊಡ್ತೀನಿ ಅಂತ ಆಮೇಲೆ ಮಾಡ್ಕೊಂಡು ನನಗೆ ನಾನು ಮೋಸ ಮಾಡೋದಾಗುತ್ತೆ. ಮೊದಲೇ ಹೇಳ್ಬೇಕು ಇಷ್ಟೆಲ್ಲ ತಗೊಂಡು ಮಾಡ್ಕೊಡ್ತೀನಿ ಅಂತ. ಪೊಲೀಸ್ ಸ್ಟೇಷನ್ಗೆ ಬಂದೆ, ಟೈಮು ಇವತ್ತು ಇಷ್ಟೊಂದು ಟೈಮ್ ಕೊಡ್ತಾ ಇದ್ದೀನಿ ಟೈಮು ಹಂಗಂತ ನಾನು ಇರಲ್ಲ, ಏನೋ ಪಿಕ್ಚರ್ ಆಗ್ತಲ್ಲ ಏನಪ್ಪ ಇಷ್ಟು ಟೈಮ್ ಕೊಡಬೇಕು ಅಂದರೆ ಅದಕ್ಕೆ ನನ್ನ ಮಾಡ್ಕೊಂಚು ಆಯ್ತಲ್ಲ. ಏನೋ ನಾನು ನಿಲ್ಲಿಸ್ತೀನಿ ಎಲ್ಲ ಕರೆಕ್ಟಿನ 5 ಜನ ನಿಲ್ಲಿಸಿದ್ದೀನಿ. ಸೋಮವಾರ ಮತ್ತೊಂದಕ್ಕೆ ಆರಾಮಾಗಿರಪ್ಪ, ಅವ್ನು ನಿಲ್ತೀವಿ ಒಂದು ಅಲ್ಲಿವರೆಗೂ ಒಂಚೂರು ಬಸ್ಸಾಗಿ ಗೀಸಾಗಿ ಕಾಸು ಕೊಡೋದು. ಪೇಮೆಂಟ್ ಕ್ಲಿಯರ್ ಮಾಡಿಸ್ಕೊಂಡು ಹೋಗ್ತೀನಿ ಅಂತ ನನ್ನ ಹತ್ರದಿಂದ ಆಯ್ತು ಕೆಲಸ ಮಾಡು, ಕೆಲಸ ಮಾಡಿಸ್ಕೊ. ಇನ್ನೊಂದು ಕಿತ್ತೋದು ಕೊಡು ಅಟ್ಲೀಸ್ಟ್ ಆಗ್ತಾವ ನೋಡ ಕಿರಣ ನೀನು ಬಿಟ್ಟು ನಾನು ಮತ್ತೆ ಕೆಲಸ ಹೋಗ್ತಿರ್ತೀವಿ ಅಣ್ಣ. ಹೋಗ್ತಿರುತ್ತಾ ಏನ ಮಾಡ್ಬೇಕು ಕೃಷ್ಣ ನಾನು ಟ್ಯಾಲೆಂಟ್ ಲೈಟ್ ಕಮ್ಮಿ ಕೆಲಸ ಮಾಡಿದಾಗ ಖತರ್ನಾಕ್ ಕೊಡೆ ಇವೆಲ್ಲ ಕೆಲಸಗಾರೆ ಇಷ್ಟೇ ಬಂದಿರೋಣ. ಏನ್ ಸಿಗೋದೇ ಇಲ್ಲ ನಮಗೆ. ಆದ್ರೂ ಮುಂದ್ಕೋಗ್ಬಿಡ್ತೀರ ನೀನು. ಈಗ ಯಾವ್ದೋ ಮದುವೆ ಆಗ್ಬಿಟ್ಟು ಅನ್ಕೋ, ಅವ್ರು ಏನು ಹೇಳಲ್ಲ, ಅದಕ್ಕೆ ಏನು ನನಗೂ ಗೊತ್ತು, ನನಗೆ ಏನು ನೋಡಲಿಲ್ಲ ಹುಡುಗಿ ನಾನು ಮಜಾ ಮಾಡಲಿಲ್ಲ ಅಂತ ಕೇಳ್ತಾರೆ. ಯಾರು ಈಗ ತಾಲಿ ಕಡಿದ ಕುಡ್ಕಾಳ ಆಗ್ತಾರೆ. ಏನಿಲ್ಲ ನಿಮ್ದೆಲ್ಲ ಸ್ಟೋರಿ ಅಂತ ಕೇಳಿ ಟೈಮ್ ಇಲ್ಲ. ನೀವು ನಮ್ಮ ಮಗದವ್ರು ಕೊಡ್ತೀನಿ, ವಾಟ್ಸಪ್ ಮಾಡಿ ವಿಡಿಯೋ ಮಾಡೋ ಕೇಳಿಸ್ತೀನಿ. ಅಣ್ಣ ಈಗ ನಾನು ಪೇಮೆಂಟ್ ಈಗ 3 ಲಕ್ಷ ಬಿಟ್ಟಿದ್ದೀನಿ. ಮದುವೆ ಅಂತ ಬಿಟ್ಟಿದ್ದೀನಿ ಹತ್ರ. ಈಗ ಮಗನ ಮದುವೆ ಈಗ ದುಡ್ಡು ಇಲ್ಲ ಅಂತ ಈಗ ಏನ್ ಮಾಡೋಣ ಹೇಳಿ. ಮಕ್ಕಳಿಗೆ ಅವನ ಮೇಲೆ ತೋರಿಸ್ಬಿಡೋದಿಲ್ಲ. ಇವನ ಹತ್ರ ಬಿಟ್ಬಿಟ್ಟಿದ್ದೀನಿ ನಾನು. ಅವ್ರನ್ನೂ ಹಿಡಿತೀನಿ ನಾನು. ಸೋಮವಾರ ಬಂದ ತನಕ ಹಿಡಿತೀನಿ ಅವನ್ನ. ಅಲ್ಲಿವರೆಗೂ ಬಂದಿಲ್ಲ. ನಿನ್ನ ಧರ್ಮ ಕಾಯ್ತು. 75 ಮಾತಾಡ್ತೀನಿ. ನೀನು ಹೇಳ್ಬೋದು ಸಾರ್ ಏನು ತಿದ್ದೀರ ಅಂದರೆ ನೀನು ಯಾಕೆ ಬೇಯಿಸಿ ನೀನು ಮೇಸಿ ಅಂತ ನೋಡ. ಮೇಸಿ ಅಂದಮೇಲೆ ಒಂದು ಲೋಕದಲ್ಲಿ ಬರುತ್ತೆ ಕಣ. ನೋಡ ಕೋಳಿ ಮೊಟ್ಟೆ ತಾಂತಿದ್ದು, ಕೋಳಿ ಪಿಳ್ಳೆ 16-20 ಕೋಳಿ ಪಿಳ್ಳೆ ಮಾಡ್ಬಿಡ್ತಿದ್ದು. ಕೋಳಿ ನಮ್ಮನ್ನ 5 ಸತ್ತೋಗ್ಬಿಡ್ತೇವೆ ಅನ್ನೋದು ಯೋಚನೆ ಮಾಡಾಕ್ತೀರ ಹೇಳೋ. ಇಲ್ಲ ನನಗೆ ಗೊತ್ತಿಲ್ಲ 14 ಪಿಳ್ಳೆಗೆ ಮಾತ್ರ ಜೀವನ ಹಂಗೆ ಕಣ. ಈಗ ಬಾಳೆಗಡೆ ಬಿಡ್ತೀವಿ ನಾವು, ಬಾಳೆಗಡೆ ಬಿಡ್ತೀವಿ ನೋಡಕ್ಕೆ. ಇವಾಗ ಒಂದು 20 ವರ್ಷ ಹೋಗ್ತಾರೆ. ನಮಗೂ ಬೈಕಂತ ಅಪ್ಪ ನೋಡು ಹುಳ ಅಷ್ಟಕ್ಕೆ ಇಲ್ಲ ಗೊಬ್ಬರ ಹಾಕಿದ್ದೆ ಕೂಲಿ ಕೊಟ್ಟಿದ್ದೆ. ಯಾವನ ಗೊಬ್ಬರ ಕೂಲಿ ಕೊಡಕ್ಕೆ ಹೇಳಿದೆ? 10 ಗಂಟೆ ಇಲ್ಲಪ್ಪ ಅದು ಏನ. ಅದಕ್ಕೆ ನೀವು ಅಷ್ಟೇ ಕಣ. ನೀವು ಒಂದು 100 ರೂಪಾಯಿಲಿ ಸಾಕಾರ ಇಲ್ಲಪ್ಪ ನಾವು ಏನ ಮಾಡ್ಕೊಂಡು ಕಾಸು ಕೊಡಿದ್ರೆ ನಿಮ್ಗೂ ಹೇಳಿಲ್ಲ ಹೋಗ್ಬೇಕು. ನೀವು ಸಾಕ ಏನಮ್ಮ ಮನ ಪರಿಸ್ಥಿತಿ ಹುಳ ಸಾಕು. ಅವನೇ ತಿನ್ನೋಲ್ಲ ಮೋಸ ಮೋಸ ತಿಂದಿಲ್ಲ. ಅವ್ರು ಮೋಸ ಹೋಗಿಲ್ಲ. ಮೋಸ ಮಾಡೋನೆ ನೀನು ಎಷ್ಟು ಕೆಲಸ ಮಾಡ್ತಾರೆ ಪೇಪರ್ ಬರ್ಸ್ಕೊಂಡ್ರಿ. ಅದು ನಮ್ಮ ಮಹಾತ್ಮ ಗಾಂಧಿ ಹೊಸ ಬಂದಿದೆ. ಈಗ ಮಹಾತ್ಮ ಗಾಂಧಿ ನರೇಗಾ ಅಂತ ಹೊಸ ಬಂದಿದೆ. ಯಾರಿಗೆ ಬಳಿ ಕೆಲಸ ಮಾಡಿ ಅವ್ರು ಕಾರ್ಡ್ ಕೊಡ್ಬೇಕು. ಆಕ್ಸಿಡೆಂಟ್ ಕಾರ್ಡು ಅರೆಸ್ಟ್ ಮಾಡಿಸ್ಕೊಡ್ತೀನಿ. ಮಾಡಿಸ್ತೀನಿ. ಅವೇನೋ ಬಿದ್ದರೆ 5 ವರ್ಷ ಆಕ್ಸಿಡೆಂಟ್ ಕಾರ್ಡು ಮೆಡಿಕಲ್ ಬಂದಿದೆ. ಅದನ್ನು ಮಾಡಿಸು. ಕಾರ್ಮಿಕ ಕಾರ್ಡ್ ಅದು ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡು ಇನ್ನೊಂದು ಕಾರ್ಡ್ ಬಂದಿದೆ. ಕೂಲಿ ಕಾರ್ಮಿಕರಿಗೆ ವಿಶೇಷ ಅದೇನೋ ಒಂದು ಹೆಚ್ಚಿನ ಆಗದ್ ಬೇಡ. ನೀವು 90 ಹೊಡೆದು ಒಂದು 90 ಹೊಡೆದು ಹೋಗಿ ಏನು ಮಾಡ್ತೀಯಾ? ಟ್ಯಾಕ್ಟ್ರಲ್ಲಿ ಒಂದು ಟ್ಯಾಕ್ಟರ್ ಬಿಡ್ತಿದ್ರು ಕಣ ಊರಲ್ಲಿ, ನಮ್ಮ ಮಧುಗಿರಿಲಿ. ಅವ್ನು ಟ್ಯಾಕ್ಟ್ರ್ ಸತ್ತೋಗ್ಬಿಟ್ಟ. ಎಣ ತಗೊಂಡು ಇಲ್ಲಿ ಬಂದು ಗೊತ್ತಾ? ಟ್ಯಾಕ್ಟ್ರ್ ಹೋದ್ರ ಮನೆ ಮುಂದೆ ತಂದು ಮನಸ್ಸರು ಲಬ್ಬ ಒಂದು ಬರ್ಕೊಂಡು ಅದೇ ಒಳ್ಳೆದಾಗೆ ಇಷ್ಟೇ. ಅವ್ರು ನೀವು ಸಕಾರ ಮಾಡಿ ನೀವು ಸಕಾರ ಮಾಡಿ ವಿಡಿಯೋ ಮಾಡ್ತಾರೆ. ಹಾಂ ಸರ್ ಮಾಡ್ತೀನಿ. ಸಕಾರ ಮಾಡಲಾದ್ರೆ ಕೇಸ ನೀನು ನಮ್ಮ ದೇವರು ಈಗ ನಾನೇ ದೇವರಲ್ಲ. मेरे बहन का तबीयत खराब है। मालूम जी मैं क्या बोल रहा हूँ, देखो आप लोगों को गरीब काम करते हैं. गरीब नहीं आप लोगों श्रमिक. श्रमिक मतलब अलग. गरीब मतलब वो किसी को काम नहीं करने का आता ना, वो गरीब हो. ये दुनिया में कोई गरीब नहीं. गरीब कौन मालूम हो? वो खाली बैठ के खाना खा के पिताजी का खाना, पिताजी का वो प्रॉपर्टी में खा के वही वो गरीब हो. आदमी लोग ऑटो चलाते हैं, गाड़ी चलाते हैं, सफाई काम करते हैं, वो गरीब नहीं.
हम लोग गरीब नहीं, हम लोग खाली क्या बोलते हैं, खेती काम करता है, कूली काम करता है, वो लोग गरीब नहीं बोलते। गरीब कौन मालूम है? पिताजी का पैसा, बेटा, वो गरीब मालूम होगा? हिंदी मालूम होता है? Yes. मेरे पापा भी गरीब, इस तरह सपोर्ट ಯಾವಾಗ ಕೊಡ್ತಾರೆ? ಇಸ್ಬೇಡ ಹೇಳ್ತಾನ? ನಮ್ಗೆ ಯಾವ್ದು ಕೊಡ್ತಾನೆ ನೀವೇ ಹೇಳ್ಬೋಣ ಅಂತ. ಅವನು ಬೆಂಗಳೂರು ಅವನ ಮಗ ಬರ್ಲಿ ಅವನು ರಿಪೇರಿ ಮಾಡ್ತಾನೆ. ಇನ್ನೇ ಮೇಡಮ್, ಇನ್ನೇ ಬೇರೆ ಇದೆ ಈಗ 5 ಲಕ್ಷ ರೂಪಾಯಿ ಅವರ ಅನ್ಕೋ ಪಾಪ, ನೀನು ಮೋಸ ಮಾಡಿಲ್ಲ, ಅವ್ರು ಕೂಲಿ ಮಾಡವ್ರೆ, ನೀನ್ ಮೋಸ ಹೋಗಿದ್ಯಾ? ಏನು ಆಟೋ ಮಾಡಿಸಿ ಗ್ಯಾರಂಟಿ? ಸ್ವಂತ ಆಟೋ ಇದೆಯಾ? ನಿಜ ಆಟೋ ಇದೆಯಾ ಸ್ವಂತ? ಕ್ರಿಕೆಟ್ ಆಡ್ತೀಯಾ, ವಾಲಿಬಾಲ್ ಆಡ್ತೀಯಾ, ಖೋಖೋ ಆಡ್ತೀಯಾ? ನಮ್ಮದು ಯಾವ್ದು ಬರಲ್ಲ, ಏನ್ ಸಾಯ್ತೀವಿ ಸಂಪಾತಿ ಸಾಯ್ತಿ ಅಷ್ಟೇ. ಹೌದಾ? ನಾನು ಸಪೋರ್ಟ್ ಮಾಡ್ತೀನಿ, ನಿನಗಲ್ಲ. ನನ್ನ ಕಾರ್ಮಿಕರಲ್ಲ. ಕೂಲಿ ಮಾಡಬೇಕಂದ್ರೆ ಅವ್ರು ಕೂಲಿ ಮಾಡಬಾರ್ದು ಅಂತ ನಂಬ್ತೀನಿ. ಅವರೊಂದು 2-3 ದಿನ ಸುಮ್ಮನಿರ್ತಾರೆ, ಸುಮ್ಮನೆ ಅಷ್ಟೇ. ಹೇಗೆ ಸಹಜ ಮುಂದೆ ಕಾರ್ ಇತ್ತು ಅದೇ ತರ ಇನ್ನೇನಪ್ಪ ಸರಿಯಾಗಿ ಕೊಟ್ಟೆ ಅವ್ರಿಗೆ ಏನೋ ಹೇಳಿ ಕರೆಕ್ಟ್ ನಾನು. ಹೌದು ಸರ್, ನೀವು ಹೇಳ್ತೀರಿ ಕರೆಕ್ಟ್ ಸರ್. ಇವರಿಗೆ ಇಲ್ಲ ಹಂಗಲ್ಲ, ನೀನು ಅವ್ರನ್ನೇ ಬೇರೆ ನೋಡು, ಅವ್ರು ನಿಮ್ಮವರೇ. ನಮ್ಮವರಲ್ಲ ಸರ್, ನಾನು ಬರೀ ನೀನು ಅವರಲ್ವೇನ? ಸರ್ ಇವ್ರು ಫ್ರೆಂಡು, ನಾವು ಇವ್ರು ಫ್ರೆಂಡು. ಆದ್ರೂ ನೀವೆಲ್ಲ ಒಂದೇ ತಾರೀಕು. ಇಲ್ಲ ನಮ್ಗೆ ಯಾರು ಪಕ್ಕನೇ ಬಂದಿಲ್ಲ ಸರ್. ಇವ್ರಿಗೋಸ್ಕರ ನಾನು ಬಂದಿದ್ದೀನಿ ಸರ್. ಇವ್ರು ನೋಡ್ಕೊಂಡು ನಾನು ಬಂದೆ. ಪಾಪ ನಾನು ಇವೇನಪ್ಪ ನಿಮಗೆ ಶಿಕ್ಷಣ ಸರ್ ಈಗ ನಾನು ವ್ಯವಸ್ಥೆ ಕೆಲಸ ಶುರು ಮಾಡಲ, ಶುರು ಮಾಡ್ತೀನಿ ಫೋನ್ ಮಾಡ್ತಾ ಸುಮ್ಮನೆ ನಿನಗೇನು ಅಕಸ್ಮಾತ್ ಇದ್ದರೆ ಅವ್ರು ಲೆಕ್ಕ ಅವ್ನು ರೈಟ್ ಬಿಟ್ಬಿಡ್ಬೇಕು, ಮನೆ ಮುಂದೆ ಹಾಕ್ಬೇಕು, ಅವನು ಏನೋ ಮಾಡ್ಕೋಬೇಕು. ಇನ್ನೊಂದು ಜನ 5 ಜನ ಹೆಸರು ಕೊಡು, ಆಧಾರ್ ಕಾರ್ಡ್ ಕೊಡು. ಒಟ್ಟು ಎಷ್ಟು ಜನ ಬಂದವರಿಗೆ ಹೆಸರು ಪ್ರಕಾಶ್ ರೆಕಾರ್ಡ್ ಮಾಡ. ಹಾಂ ಸರ್. ಪ್ರಕಾಶ್, ಗಿರಿ, ಸಾಗರ್, ವಿನೋದ್ ಯಾದವ್, ಅನಿಲ್, ಸಾಕು ಮಿತ್ರದ್ದು ಭಾಗೇಶಪ್ಪ, ಏನಪ್ಪ ಕೊಡಿದ್ದೀವಿ?